ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು. ಆಯ್ತು, ನೀವು ಅವ್ರೇನು ಅವ್ರು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡಿದ್ರ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಯಾಕೆ ಕೂತ್ಕೊಂಡು ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ ಕೇಳಿ, ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದ್ದೇನು ಮಹತ್ವದ ವಿಚಾರ ಇದೆ. ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದು. ಅದನ್ನ ನೀವು ಹೇಳುವುದು ಅನುಭವ ಮಂಡಳಿ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತಗೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು BSc ಮಾಡಿ, ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಮಾತಾಡಿದಲ್ಲ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ವಿಚಾರವನ್ನೇ ಇಲ್ಲ ಈ ವಿಚಾರ ಬೇರೆ. ಇಲ್ಲ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಚರ್ಚೆ ಮಾಡೋ ಬನ್ನಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಈಗ ಯಾಕೆ ಮಾತಾಡ್ತೀರಿ? ಈಗ ಯಾಕೆ ಮಾತಾಡಿ? ಚರ್ಚೆಯಲ್ಲಿ ಮಾತಾಡಿ. ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನ ಮಹೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಾಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ಪ್ರಖ್ಯಾತ ಶೇಷಾದ್ರಿ ಅಶೋಕ್ ಬೈಲ್ಹೊಂಗಲ ಮತ್ತು ಮಹೇಶ್ ಅವರು ಮಾಡಿದ್ದೀರಾ? ನಾಳೆ ಮೊದಲ ಸಭಾಧ್ಯಕ್ಷರು ಅಜಾಮರ ಚಿಂತನೆಗಳನ್ನು ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನೆ ಕೇಂದ್ರವಾಗಿರದೆ ಸಮಸ್ತ ಮನುಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ವಿಶ್ವಕ್ಕೆ. ಇದು ಸರ್ವ ಜಾತಿ ಧರ್ಮಗಳ ಸ್ವೀಕರಿಸಿದ ತಾಣವಾಗಿದ್ದು ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದ ಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಕೇತಯ್ಯ, ಬಹುಮುಖಿ ಚೌಡಯ್ಯ, ಕೇತಲ ದೇವಿ ದುಗ್ಗಲೆ, ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಮತ್ತು ಜಗತ್ತಿಗೆ ಪರಿಚಯಿಸಿದ ಆ ಪುಣ್ಯ ಸ್ಥಳವಾಗಿದೆ. ಈ ಒಂದು ವಿಚಾರಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯವನ್ನು ಹುಟ್ಟಿಬರುವ ಮಕ್ಕಳಿಗೆ ಮಾಹಿತಿ ಕೊಡಬೇಕಾಗಿ ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ ಪರಿಚಯ ಮಾಡಲಿಕ್ಕೆ ಒಂದು ಭಾವಚಿತ್ರವನ್ನು ಅಳವಡಿಸಲಾಗಿದೆ.
ಇದಕ್ಕೆ ತಡೆ ಸಹಕಾರ ಮಾಡಿದ್ದೀವಿ ಅಂತ ಕೊಟ್ಟಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಎಲ್ಲಿ ಹೇಳಿದ್ರು ವಿಶೇಷ ತಪ್ಪು ಸಹಕಾರ ಮಾಡಿರೋದು ಏನು ಅಂತ ಹೇಳ್ಬೇಕು. ಈ ತೈಲಚಿತ್ರವನ್ನ ಹಾಕೋದ್ರಲ್ಲಿ ತಡೆ ಯಾಕ್ ಮಾಡ್ತಾ ಇದ್ದೀರಾ? ಹಾಗೂ ವಿಧಾನ ಪರಿಷತ್ತಿನ ಚೇರ್ಮನ್ ಆದ ಬಸವರಾಜ ಹೊರಟ್ಟಿ ಅವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ನಿರ್ಣಯ ಮಾಡಿದ್ದಾರೆ, ಈ ನಿರ್ಣಯಕ್ಕೆ ನಾವು ಅತ್ಯಂತ ಆತ್ಮೀಯವಾಗಿ ಕೃತಜ್ಞತಾ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಇದಕ್ಕೆ ಯಾಕೆ? ಅಧ್ಯಕ್ಷರೇ, ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವ ಈ ಸರ್ಕಾರದಲ್ಲಿ ಅಧ್ಯಕ್ಷರೇ? ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ, ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಸ್ಪಷ್ಟೀಕರಣ ಕೊಡಿ. ಇಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತ ಒಂದು ಆದೇಶ ಇದೆಯಾ? ಏನ್ ಕೇರ್ ಮಾಡಿ ಅನುಭವ ಮಂಟಪ ಪ್ರಥಮ ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಏನಿದೆ ಮೊದಲನೇ ಅದಕ್ಕೆ ತಡೆ ಮಾಡಿದಿರಲ್ಲ. ಯಾಕೆ ತಡೆ ಮಾಡಿದ್ದೀರಾ? ಬಸವಣ್ಣವರ ಕಾಲದಲ್ಲಿ ಏನಾಗಿದೆ? ಆ ಚಿತ್ರವನ್ನ ತಾವು ನಿಮಗೆ ಮುಖ್ಯಮಂತ್ರಿಗಳಿಗೆ ವಿಧಾನ ಪರಿಷತ್ತಿನ ಅಭಿನಂದಿಸ್ತೇನೆ. ನಾನು ಈ ಅಭಿನಂದನೆ ಮಾತ್ರವಲ್ಲ, ಇತಿಹಾಸ ಆಗಿರೋದ್ರಿಂದ ಈ ತೈಲಚಿತ್ರವನ್ನ ತಾವು ಹಾಕುವಂತ ಅದಕ್ಕಾಗಿ ಮತ್ತೊಮ್ಮೆ ಈ ಸದನದ ಪರವಾಗಿಯೂ ಸಹಿತ ಅಭಿನಂದಿಸಿ ಈ ಬಸವಣ್ಣವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ? ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ? ಹಿಟ್ಲರ್ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಈಗ ಸದನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ.